ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಳ್ಳಾರಿ ಕೇಸಿನ ವಿಚಾರದಲ್ಲಿ ಸಿಬಿಐ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ. ಇನ್ನೇನು ಸಮಾವೇಶ ಮಾಡಿದ್ದಾರೆ. ಬಿಜೆಪಿ ಅವರು ಮೊದಲು ಹೇಳಿ ಅವರು ಯಾವ್ಯಾವ ಕೇಸ್ನ ಸಿಬಿಐ ಕೊಟ್ಟಿದ್ದಾರೆ ಮೊದಲು ಅವ್ರು ಹೇಳಬೇಕು. ಹಿಂದೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವರು ಅಧಿಕಾರದಲ್ಲಿದ್ದಾಗ ಯಾವ್ಯಾವ ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದಾರೆ, ಕೊಟ್ಟಿದ್ದಾರೆ ಯಾವ್ದಾದ್ರು ಕೇಸ್ನ. ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಹೇಳಲಿಕ್ಕೆ? ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿದ್ರೆ ಎಲ್ಲ ಕೇಸ್ಗಳು ನಾವು ಡಿಮ್ಯಾಂಡ್ ಮಾಡೋದಲ್ಲ, ಆ ಕೇಸ್ಗಳನ್ನೆಲ್ಲ ಕೊಟ್ಟಿದ್ರೆ ಅವ್ರಿಗೆ ನೈತಿಕತೆ ಇರ್ತಿತ್ತು. ಈಗ ನೈತಿಕತೆ ಇದೆಯಾ? ಯಾವ್ದಾದ್ರು ಒಂದು ಕೇಸು ಕೊಟ್ಟಿರ್ತಕ್ಕಂಥದ್ದು ತೋರಿಸ್ಲಿ. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಅನೇಕ ಕೇಸ್ಗಳನ್ನ, ಸುಮಾರು 7-8 ಕೇಸ್ಗಳನ್ನು ಸಿಬಿಐ ಕೊಟ್ಟಿದ್ದೀನಿ. ಇವ್ರು ಕೊಟ್ಟಿದ್ದಾರಾ? ಜಾರ್ಜ್ ಕೇಸ್ ಕೊಟ್ಟಿದ್ದೀನಿ, ಲಾಟ್ರಿ ಕೇಸ್ ಕೊಟ್ಟಿದ್ದೀನಿ, ಸೌಜನ್ಯ ಕೇಸ್ ಕೊಟ್ಟಿದ್ದೀನಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟಿದ್ದೀನಿ. ಇವ್ರು ಯಾವ್ದು ಕೊಟ್ಟಿದ್ದಾರೆ? ಯಾವ್ದಾದ್ರು ಒಂದು ಕೇಸ್ ಇಂಥ ಕೇಸ್ ಕೊಟ್ಟಿದ್ದೀವಿ ಅಂತ ಹೇಳಿ. ಜನಾಂದೋಲನ ಮಾಡ್ತೀವಿ ಅದೇ ಕೇಸ್ ಇಟ್ಕೊಂಡು ಮಾಡಲಿ. ಅವರು ಈಗ ಆಂದೋಲನ ಮಾಡಲಿಕ್ಕೆ ಅವ್ರ ಪಾರ್ಟಿಗೆ ಸೇರುತ್ತೆ. ವಿರೋಧ ಪಕ್ಷದಲ್ಲಿರುವಾಗ ಏನು ಆಂದೋಲನಗಳು ಮಾಡ್ತಾರೆ, ಏನು ಚಳುವಳಿಗಳು ಮಾಡ್ತಾರೆ, ಏನು ಪ್ರತಿಭಟನೆ ಮಾಡ್ತಾರೆ, ಅವ್ರಿಗೆ ಸೇರುತ್ತೆ. ಅವರು ನಾವು ಏನು ಉತ್ತರ ಕೊಡಬೇಕು ಅದನ್ನು ಕೊಡ್ತೀವಿ. ನಿನ್ನೆ ಕಾಂಗ್ರೆಸ್ ಎಲ್ಲ ನಾಯಕರು ಏಕವಚನದಲ್ಲಿ ಮಾತಾಡಿದ್ದಾರೆ. ರೆಡ್ಡಿ ಅವರು ಈಗ ಅವ್ರಿಗೆ ಸಂಸ್ಕೃತಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಿಜೆಪಿ ಅವರಿಗೆ ಸಂಸ್ಕೃತಿ ಇಲ್ಲ. ಹಾಗಾದರೆ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ಬರಬೇಡ ಅಂತ ಯಾಕೆ ಮಾಡಿದ್ರು? ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದವ್ರು ಯಾರು ಬರೆದಿದ್ದದು? ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತರಾಗಿದ್ದಾಗ ವರದಿ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದವ್ರು ಯಾರಿಂದ ಆದ್ದು ರಿಪಬ್ಲಿಕ್ ಆಫ್ ಬಳ್ಳಾರಿ? ಇವ್ರು ಜನಾರ್ದನ್ ರೆಡ್ಡಿ ಅಲ್ಲ. ಇವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸರ್ವಾಧಿಕಾರದಲ್ಲಿ ನಂಬಿಕೆ ಇದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಇಬ್ರಾಹಿಂ ಇಬ್ರು, ನಾನು ಲೀಡರ್ ಆಫ್ ದಿ ಅಪೋಸಿಷನ್, ಇಬ್ರಾಹಿಮು ಕೂಡ ಒಬ್ಬ ಲೀಡ್ರು. ನಾವಿಬ್ರು ಪಾರ್ಲಿಮೆಂಟ್ನಲ್ಲಿ ಹನುಮಂತಪ್ಪ ಎಲೆಕ್ಷನ್ ನಿಂತಿದ್ದಾಗ, ಲೋಕಸಭೆಗೆ ನಿಂತಿದ್ದಾಗ ಹೋಗಿದ್ದೀವಿ. ನಮ್ಗೆ ಎಲ್ಲೂ ಜಾಗ ಕೊಟ್ಟಿಲ್ಲ. ಉಳ್ಕೊಳಕ್ಕಲ್ಲಯ್ಯ, ಪಬ್ಲಿಕ್ ಮೀಟಿಂಗ್ ಮಾಡಕ್ಕೆ, ಕ್ಯಾಂಪೇನ್ ಮಾಡಕ್ಕೆ ನಮ್ಮ ಕ್ಯಾಂಡಿಡೇಟ್ಗೆ ಎಲ್ಲೂ ಕೊಟ್ಟಿಲ್ಲ. ಕೊನೆಗೆ ಒಂದು ಕುರುಬರು ದೇವಸ್ಥಾನದ ಹತ್ರ ಮಾಡಿದ್ದು ನಾನು. ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂಸ್ಕೃತಿ ಸರಿ ಇಲ್ಲ ಅವ್ರಿಗೆ. ಗೂಂಡಾಗಿರಿ ಮಾಡ್ತಾ ಇದ್ದವರು ಅವರು. ಅವರಿಂದ ನಾವು ಪಾಠ ಕಲಿಬೇಕಾ? ರಿಪಬ್ಲಿಕನ್ ಕಾಂಗ್ರೆಸ್ ಮಾಡಿದ್ದಾರೆ ಅಂತಾರೆ. ರಿಪಬ್ಲಿಕನ್ ಆಫ್ ಕರ್ನಾಟಕ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್. ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಗೊತ್ತಾಯ್ತಾ? ಸಂವಿಧಾನದ ಆಶಯಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನ ಜಾರಿ ಮಾಡಬೇಕು ಅಂತ ಇರ್ತಕ್ಕಂಥವ್ರು. ಬೇರೆ ಇನ್ನೇನಿದೆಯಾ? ರಾಜಕೀಯ ಉದ್ದೇಶ ಬಿಟ್ಟರೆ ಇನ್ನೇನಿದೆಯಪ್ಪ? ಈ ಸೆಷನ್ ವಿಚಾರದಲ್ಲಿ, ಕರೆದಿರೋ ಸೆಷನ್ ವಿಚಾರದಲ್ಲಿ ಕೂಡ ರಾಜಕೀಯ ದುರ್ಬಳಕೆ ಅಂತ. ಈಗ ಮೊದಲನೇ ವರ್ಷ ಅಸೆಂಬ್ಲಿ ಶುರುವಾಗುತ್ತಲ್ಲ, ಮೊದಲನೇ ವರ್ಷದಲ್ಲಿ ಅಲ್ಲ, ಹೊಸ ವರ್ಷದಲ್ಲಿ ಮಾಡಲೇಬೇಕಲ್ಲ. ಸಂವಿಧಾನ ಸ್ಪಷ್ಟವಾಗಿ ಹೇಳ್ತದೆ, ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಜಾಯಿಂಟ್ ಸೆಷನ್ ಮಾಡೋದು ಮ್ಯಾಂಡೇಟ್ರಿ, ಅದು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ
ಈಗ ನರೇಗಾ ಉದ್ದೇಶ ಏನು ನಿಮಗೆ? ಅದು ಗೊತ್ತಾ ನಿಮಗೆ ನರೇಗಾ ಉದ್ದೇಶ ಯಾಕಾಯ್ತು ಅಂತ? ರೈತರಿಗೆಲ್ಲ ಕೇಳಪ್ಪ, ಇಲ್ಲಿ ರೈಟ್ ಟು ವರ್ಕ್, ರೈಟ್ ಟು ಇನ್ಫಾರ್ಮೇಶನ್, ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್. ಇದನ್ನ ಮಾಡಿದವ್ರು ಯಾರು? UPA ಗೌರ್ಮೆಂಟ್, ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಮಾಡಿದ್ದು. ಅದನ್ನ ಹಾಳು ಮಾಡಕ್ ಹೊರಟಿದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅದನ್ನ ಖಂಡಿಸಿ ಮತ್ತೆ ಮನ್ರೇಗನ ರೆಸ್ಟೋರ್ ಮಾಡಬೇಕು. ಈಗ ತಂದಿರತಕ್ಕಂಥ ಕಾಯ್ದೆ ಇದೆಯಲ್ಲ, ಎಂಥದ್ದು VBG ರಾಮ್ಜಿ, VBG ರಾಮ್ಜಿ ಗೊತ್ತಾದ್ರ ಅರ್ಥ? ಅದನ್ನ ಎಕ್ಸ್ಪೆನ್ಷನ್ ಗೊತ್ತಾದ್ರು? ಹೇಳೋ ನೋಡೋಣ. VB ಅಂದ್ರೆ ವಿಕಸಿತ್ ಭಾರತ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ್. ಅದರರ್ಥ ರಾಮಲ್ಲ, ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್, ಅಜೀವಿಕಾ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ಸರ್, ಇದು ಲೋಕಾಯುಕ್ತ ರೈಡ್ ಆಗಿದೆ ಸರ್. ಇಲ್ಲಿ ಅಬ್ಕಾರಿ DC ಮೇಲೆ ಸರ್, ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ಉಪ್ಪು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಸಚಿವರ ಹೆಸರು ಹೇಳಿದ್ದಾರೆ ಸರ್ ಆಡಿಯೋದಲ್ಲಿ. ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ ಈಗ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.